ನೋಡ್ರಿ ಸರ್ಕಾರದ ದುಡ್ಡು ಮೋಸ ಆಗ್ತಾ ಇದೆ. ಗ್ರಾಮ ಪಂಚಾಯತಿಲಿ ₹1,00,00,000 ಬರುತ್ತೆ, ಗೊತ್ತಾಯ್ತಲ್ಲ. ಅಲ್ಲೆಲ್ಲೋ ಏನೋ ಮಾಡಿದೀವಿ ಅಂತ ಹೇಳ್ತಾರೆ. ಏನ್ ಮಾಡಿದಾರೋ ದೇವ್ರಿಗೆ ಗೊತ್ತು. ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂತ, ಅದಕ್ಕೆಲ್ಲ ಇವ್ರದೆಲ್ಲ ಜಾಬ್ ಕಾರ್ಡ್ ತಗೊಂಡು ದುಡ್ಡು ಕೊಟ್ವಿ ಅಂತ. ಮುಂದಿನ ಸರ್ತಿಗೆ ತಿರ್ಗಾ ಚೆಕ್ ಡ್ಯಾಮ್ ಕಟ್ತೀವಿ ಅಂತಾರೆ. ಏನ್ರಿ ಆಯ್ತು ಅಂದ್ರೆ ಹೋದ್ ಸರ್ತಿ ಪ್ರವಾಹ ಜಾಸ್ತಿ ಬಂದ್ ಚೆಕ್ ಡ್ಯಾಮ್ ಕಟ್ಕೊಂಡು ಹೊಟ್ಟೋಯ್ತು. ಹಳೆ ಕಲ್ಲು ಹೊಸ ಬಿಲ್ಲು ಆಯ್ತಲ್ಲ. ಏನ್ ಮಾಡಿದಿರಿ ಜಾಬ್ ಕಾರ್ಡ್ ಅಂದ್ರೆ? ನೀವು ಮನೆಗೆ ಎಂಟೈಟಲ್ಮೆಂಟ್ ಬೇಕಲ್ಲ, ಎಲ್ರಿಗೂ ಕೊಡೋದಿಲ್ಲ ಅದನ್ನ. ಆ ಗ್ರಾಮದಲ್ಲಿ 100 ದಿವಸಗಳ ಕಾಲ ಒಬ್ಬ ವ್ಯಕ್ತಿ ಸುಮ್ನೆ ನಿರುದ್ಯೋಗನಾಗಿರ್ಬಾರ್ದು. ಅವನು ಕಟಾವು ಗಿಟಾವು ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ. ಅವಾಗ ಸುಮ್ ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡಬಾರ್ದೆಲ್ಲ ಮಾತಾಡ್ಕೊಂಡು ರಷ್ಯಾದಲ್ಲಿ ಉಕ್ರೇನ್ ಯುದ್ಧ ನಿಲ್ಲಿಸ್ಬೇಕೋ ಬೇಡವೋ ಅಂತ ಇವರು ಆ ಪಂಚಾಯತಿ ಕಟ್ಟೆ ಮೇಲೆ ತೀರ್ಮಾನ ಮಾಡ್ತಾರೆ. ಅದು ಆಗ್ಬಾರ್ದು ಅಂತ ಕೆಲಸ ಕೊಡೋದು. ಜಾಬ್ ಕಾರ್ಡ್ ಅಂದ್ರೆ ಅದು. ಅದನ್ನ ಕೊಟ್ಟು ಅವ್ರ ಹೆಸರು ತೋರಿಸಿ ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟ್ಗೆ ನೇರವಾಗಿ ದುಡ್ಡು ಹಾಕ್ಬೇಕು. ಇಲ್ದರೆ 10 ಬೆಟ್ಟಲ್ಲೂ ಸೈನ್ ಹಾಕಿ ತಗೊಳ್ತಾ ಇದ್ರು ದುಡ್ಡನ್ನ. 20ನೇ ಬೆಟ್ಟಲ್ಲೂ ಹಾಕೋರು ಕಾಲಿಂದು ತಿಮ್ಮಣ್ಣ ಬೋರಣ್ಣ ಅಂತ. ಅದೆಲ್ಲ ತಪ್ಸೋದಿಕ್ಕೆ ಇದ್ ಮಾಡಿದ್ರು. ಈಗ ಅದ್ರಲ್ಲೇ ಮೋಸ, ಜಾಬ್ ಕಾರ್ಡ್ ಇಶ್ಯೂ ಮಾಡೋದ್ರಲ್ಲೇ ಮೋಸ. ನಿಮ್ ಮನೆಯಲ್ಲಿ ಒಬ್ರಿಗೆ ಕೊಟ್ಟಿದಾರ ಇಲ್ವೋ? ಯು ಆರ್ ದಿ ಸೆಕೆಂಡ್ ಪರ್ಸನ್ ಟು ಹೋಲ್ಡ್ ಇಟ್. ಮನೆಗೆ ಒಂದೇ ಕೊಡ್ಬೇಕಾಗಿರೋದು ಜಾಬ್ ಕಾರ್ಡ್. ಹೆಂಗ್ ಕೊಟ್ರು ಮತ್ ನಿಮ್ಗೆ? ಎಸ್, ಯು ಗಾಟ್ ದಿ ಪಾಯಿಂಟ್. ಫಲಾನುಭವಿಗಳು ಎಲ್ರಿಗೂ ಸಿಕ್ಬೇಕು. ಒಂದೊಂದ್ ಮನೆಗೆ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಎಲ್ಲ ನಮ್ಗೆ ಇರ್ಲಿ ಅಂದ್ರೆ ಆ ಇರ್ತಕ್ಕಂಥ ಗ್ರಾಮದಲ್ಲಿ ಎಷ್ಟ್ ಜನ ಇದಾರೆ ಅಷ್ಟ್ ಜನ ನೋಡಿ ಅಲ್ಲಿ ಮನೆಗೊಬ್ಬರಿಗೆ ಅಂತ ಕೊಟ್ಟು ಅದೇನಿದೆಯೋ ಕೆಲಸ ಮಾಡಿಸಿ ಇವ್ರಿಗೇನೋ ಮಾಡ್ಲಿ ಅಂತೇಳಿ ಘನೋದ್ದೇಶದಿಂದ ಸರ್ಕಾರ ಈ ತರ ಎಲ್ಲ ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಯೋಜನೆ ಎಲ್ಲ ಹಳ್ಳ ಹಿಡಿಯೋದು ಹೇಗೆ ಅಂತಂದ್ರೆ ಹಿಂಗೇನೇನೆ. ಈ ಜಾಬ್ ಕಾರ್ಡ್ ಮಾಡಿಸಿರೋದು ಯಾಕೆ ಬೇಕು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಆ ಜಾಬ್ ಕಾರ್ಡ್ ಇಲ್ದೇನೆ ಅವ್ನಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಂಡೆ ಅನ್ನಕ್ ಆಗಲ್ಲ, ದುಡ್ಡು ಹಾಕ್ಬೇಕು. ಅಲ್ಲಿಂದನೇ ಮೋಸ ಸ್ಟಾರ್ಟ್, ಫ್ರಾಡ್ ಸ್ಟಾರ್ಟ್. ಯಾರ್ಯಾರ್ದ್ರಲ್ಲಿ ಏನೇನ್ ದುಡ್ಡುಗಳು ತಿನ್ಬೋದ ಎಲ್ಲ ತಿನ್ಬೋದ್ ನೋಡ್ರಿ. ಯಾವ ಫೋರ್ ಆದ್ರೆ ಏನಂತ್ರಿ, ಇಲ್ದಿರೋರ್ಗೆಲ್ಲಾರ್ಗು ಜಾಬ್ ಕಾರ್ಡ್ನೆಲ್ಲ ಇರೋ ವ್ಯಕ್ತಿಗಳಿಗೆ ಮಾಡ್ಕೊಡ್ರಿ ಅಂತ NREGS ಸ್ಕೀಮ್ ಅಲ್ಲಿ ಮಾಡಿದ್ರೆ ಫಿಕ್ಟೇಷಿಯಸ್ ಪರ್ಸನ್ಸ್ಗೆ ಜಾಬ್ ಕಾರ್ಡ್ ಮಾಡಿದಿರಿ ನೀವು ಜವಾಬ್ದಾರಿ ತಗೊಂಡು. ಅದೇ ನೀವು ಹೆಂಗೆ ನಿಮ್ಗೆ ಆರ್ ಯು ಎಂಟೈಟಲ್ಡ್, ವೆರ್ ಇಸ್ ದಿ ನೆಸರಿ ಪರ್ಟಿಕ್ಯುಲರ್ಸ್ ಫಾರ್ ದಟ್? ಆರ್ ಯು ಎಂಟೈಟಲ್ಡ್ ಟು ಹೋಲ್ಡ್ ಎ ಜಾಬ್ ಕಾರ್ಡ್? ಇಟ್ಸ್ ಎ ಫೇಕ್ ಜಾಬ್ ಕಾರ್ಡ್. ಏನ್ ಮಾಡ್ತೀರಿ ಫೇಕ್ ಜಾಬ್ ಕಾರ್ಡ್ ಇಟ್ಕೊಂಡು? Counsel prays time to file necessary documents to substantiate his case. Learned HGP in the meantime to file objections. Released on 18/3. Then why were you not able to read Shivanya as Shivanna? Some difficulty, Your Lordship. No, I can. Accent is like that. Therefore, I asked you, are you a Keralite for any reason? Okay, no problem. ಶಿವಣ್ಣ ಅಂತಂದ್ರೆ ನಾಗೆ ನಾವತ್ತು ಕೊಡ್ಬೇಕು. Okay. ಗೊತ್ತಾಯ್ತಲ್ಲ, ನಾಗೆ ಕೆಳಗಡೆ ಇನ್ನೊಂದು ನಾವತ್ತು ಕೊಡ್ಬೇಕು. ಅವಾಗ ಶಿವಣ್ಣ ಆಗುತ್ತದು. ದಟ್ ಬಿಕಮ್ಸ್ ಎ ಮೇಲ್. ಶಿವ ಪ್ಲಸ್ ಅಣ್ಣ ಶಿವಣ್ಣ. Yes, Your Lordship. Okay. Now it is not ಶಿವಣ್ಣ, ಶಿವಣ್ಯ. Shivanya, Malavika alias Shivanya. These transgenders will have all these alias names very much. You see the statement that lady has recorded. Mauni alias Anita. Yes, Your Lordship. Okay. So even the deceased, she had the nickname. Alina, she had the nickname. Okay. ಬಿಡಿ. ಎಲ್ಲ ಅವ್ರವ್ರೇ ಕಿತ್ತಾಡ್ಕೊಂಡು ಹೊಡ್ಕೊಂಡು ಸಾಯಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಗೊತ್ತಾಗ್ಬಿಡುತ್ತೆ ಅಂತ ಅಚ್ಚೆ ಇತ್ತು ಯಾರು ಅಂತ ಗೊತ್ತಾಗ್ಬಿಡ್ತಾರೆ ಅಂತ. ಅದನ್ನ ಅಳಿಸೋದಿಕ್ಕೆ ದೇ ಹ್ಯಾವ್ ಯೂಸ್ಡ್ ದಿ ಮೊಚ್ಚಕಾಯಿ ಇರುತ್ತಲ್ಲ, ದೋಸೆಕಾಯಿ, ಅದ್ ತಕೊಂಡು ಸುಟ್ಬಿಟ್ಟು ಎಲ್ಲ ಕೆರೆಸ್ತಾ ಇದ್ದಾರೆ ಡೆಡ್ ಬಾಡಿಗೆ. ಸೊ ಇಟ್ ಅಮೌಂಟ್ ಟು 201. 301, 201. ಓಕೆ, ಬಿಡಿ. ಆ ವ್ಯಕ್ತಿನ ಅವ್ರ ಹೆಸರಿಂದ ಕರೆದ್ರೆ ಆಗ ಸಿಗೋ ಆಪ್ಯಾಯತೆ ಹಾಗೆ ಸಿಕ್ಕೋದಿಲ್ಲ.
ಅವ್ರ ಹೆಸರು ಕರೆದ್ಬಿಡಿ ನೀವು, ಅವ್ರಿಗೆ ತುಂಬಾ ಆಪ್ಯಾಯಮಾನ ಅನ್ಸುತ್ತೆ. ಆಸ್ಕರ್ ಫರ್ನಾಂಡಿಸ್ ಅವ್ರು ಹಾಗೆ ಇದ್ರು. ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ, ಅವ್ರು ಹಾಗೆ ಇದ್ರು. ಅವ್ರಿಗೆ ಒಂದು 3000ದಿಂದ 4000 ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ರೆಸರು, ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು. I had a client who knew not only the name but their landline telephone numbers also and their date of birth. ಯಾಕಂದ್ರೆ ಅವ್ರ LIC ಏಜೆಂಟ್. ಅಂಡ್ ಯಾರು ಮರ್ತಿರ್ಬೇಡ, ನಾವೇ ಮರ್ತ್ ಬಿಡ್ಬೋದು ನಮ್ ಬರ್ಡೇನ, ಅವ್ರು ಮರೆಯೋಂಗಿರ್ತಿರ್ಲಿಲ್ಲ. ಬಿಫೋರ್ 9 o'clock ಎಷ್ಟೊತ್ತಿಗೋ ಅವತ್ತು ಒಂದ್ ವಿಸಿಟ್ ಹಾಕಿ ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಹೋಗು. ಗ್ರೇಟ್ ಥಿಂಗ್. ಕೆಲವ್ರಿಗೆ ಅದೊಂದು ಇರುತ್ತೆ. ಅಲ್ಲ, ಒಂದು ನಿಜ ಏನು ಅಂತಂದ್ರೆ, ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ತು. ಈಗ ಕಿತ್ತಣ್ ಕಿನ್ ಇರ್ತಾರಲ್ಲ, ನಮ್ಮ ಮನೆಯವ್ರದೇನೆ, ಸ್ಪೌಸ್ದು, ಚಿಲ್ಡ್ರನ್ದು ನಂಬರ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಅದೇ ನಮ್ಮ ಆಫೀಸ್ದು ಓಲ್ಡ್ 5 digits ಟೆಲಿಫೋನ್ ನಂಬರ್ ಇತ್ತು. 5 digits ಟೆಲಿಫೋನ್ ನಂಬರ್ ಇತ್ತು ನಮ್ಗೆ. ಆಮೇಲೆ ಅದು 6 digits ಆಯ್ತು. ಅದೇ ತರನೇ ನಮ್ಮ ಮನೇದಿತ್ತು 5 digits ಟೆಲಿಫೋನ್ ನಂಬರ್. ಅದೆಲ್ಲ ನನಗೆ ನೆನಪಿದೆ. ಈಗ ನನ್ನ ಮಗಂದು ಮೊಬೈಲ್ ನಂಬರ್ ಕೇಳಿದ್ರೆ ನಂಗೆ ನೆನಪಿಲ್ಲ, ಯಾಕಂದ್ರೆ ಎಲ್ಲ ಹೆಸರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಲ್ಲ. ಸೊ ದೇರ್ ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್. ಈ ಮೆಮೊರಿ ಟೆಸ್ಟ್ ಹೋದ್ರೆ ಇದೆಲ್ಲ ಕೇಳ್ತಾರೆ. ಈ ಕಷ್ಟ. ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗೆದ್ರಲ್ಲೇ ನಮ್ದು ಅಂಗಡಿ ತೆಗೆದಂಗೆ, ಇಲ್ದರೆ ಇಲ್ವೇ ಇಲ್ಲ. ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಲೆಕ್ಕ ಮಾಡೋದು ಅಂತ. ನಾನು ಸುಮಾರು ವರ್ಷಗಳ ಕಾಲ 21ರ ಮಗ್ಗಿ, 22ರ ಮಗ್ಗಿ, 25ರ ಮಗ್ಗಿ, 30ರ ಮಗ್ಗಿ ಎಲ್ಲ ಹೇಳ್ತಾ ಇದ್ದೆ. ಸಾಧಾರಣ 1ರಿಂದ 10ಕ್ಕೆ ಕಳಿಸ್ಕೊಡ್ತಾರೆ, 10ರಿಂದ 20ಕ್ಕೆ ಕಳಿಸ್ಕೊಡ್ತಾರೆ. 21ನೇ ಮಗ್ಗಿ, 22ನೇ ಮಗ್ಗಿ ಎಲ್ಲ ಕಲ್ಸ್ಕೊಡ್ತೀವಿ. ನಮ್ಗೆಲ್ಲ ಕಲ್ಸ್ಕೊಡೋರು. ಗುಡ್. ಹೌದೌದು, ಅದಿತ್ತು. ಅದು ಫ್ರಾಕ್ಷನ್ಗೆ ಅನುಕೂಲ ಆಗುತ್ತೆ. ಅದು ಆಣೆ ಇದ್ ಕಾಲಕ್ಕೆ ಹಂಗೆ ಇತ್ತು. 16 ಆಣೆ ಅಂತಂದ್ರೆ 1 ರೂಪಾಯಿ, 4 ಆಣೆ ಅಂತ ಹಂಗೆ ಬಂದಿದ್ದು 25 ಪೈಸೆ. 25 ಪೈಸೆ 16 ಆಣೆ 1 ರೂಪಾಯಿ ಇತ್ತಲ್ಲ, ಅವಾಗ ಅದೇ ತರನೇ ಇತ್ತು. ಇಫ್ ಯು ಸಿ ಸೆಂಟಿಮೀಟರ್ಸ್ ಬರೋದಕ್ ಮುಂಚೆ ಇಂಚಸ್ ಇದ್ದಾಗ ಹಾಗೆ ಇತ್ತು. ಇವಾಗೂನು ನಮ್ಮ ಈ ಕರಕುಶಲ ಕರ್ಮಿಗಳು, ಬಡಗಿಯವರು ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಲೆಕ್ಕ ಹಾಕೋದು 1 ನೂಲು 2 ನೂಲು ಅಂತಲೇ ಲೆಕ್ಕ ಹಾಕ್ತಾರೆ. ನೂಲು ಅಂತಂದ್ರೆ ಅದ್ರೊಳಗಡೆಗೆ 1/12 ಆಫ್ ಎನ್ ಇಂಚ್ 1 ನೂಲು. ಸೊ ಅಲ್ಲಿ ಲೇತ್ ಕೆಲಸ ಮಾಡೋರ್ಗೆ 1/8 1/4 ಅಂತಂದು ಅಂದು ಅದೇ ಅಭ್ಯಾಸ ಆಗೋದು. ಈಗ ಅದು ಹೋಗ್ತಾ ಇದೆ ನೋಡಿ, ಬಿಕಾಸ್ ಆಫ್ ದಿ CNC ಲೇತ್ಸ್ ಅಂಡ್ ಅದರ್ ಥಿಂಗ್ಸ್ ಕಮಿಂಗ್ ಅಪ್ ಅಗೇನ್. ಇದು ಹೊಟ್ಟೋಗ್ತಾ ಇದೆ, ಆ ಗುಣ ಮಾಡ್ಕೊಳ್ಳುತ್ತೆ. ಪ್ರಿಸಿಷನ್ ಚೆನ್ನಾಗಿದೆ ಒಂದ್ ಸೈಜ್ ಅಲ್ಲಿ, ಆದ್ರೆ ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲೇನೆ ಮುಟ್ಟೋಗುತ್ತೇನೋ ಅನ್ಸುತ್ತೆ. ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನ್ಪಿಟ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗ್ಬಿಟ್ರೆ. ಬರೆಯೋದು ನಿಂತು ಹೋಗಿದೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಈಗ ಮಕ್ಕಳಿಗೆ ಸ್ಕೂಲಲ್ಲಿ 5 ನಂಬರ್ಗೋಸ್ಕರ ಕಾಗದ ಬರೆಯೋದು ಬಿಟ್ರೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಹೌ ಟು ಕಮ್ಯುನಿಕೇಟ್ ಅಂತಂದ್ರೆ ಕೇಳ್ತಾರೆ ಮಕ್ಕಳು, ಯಾಕೆ ಬೇಕು, ಒಂದು SMS ಕಳ್ಸಿದ್ರೆ ಸಾಲದ ಅಂತ. ಸೊ we are heading to somewhat different aspect. ಅಲ್ಲ ರೀ, ಅವ್ರಪ್ಪನ್ನೇ ಕಲಿಸ್ತೀರಿ ಏನ್ರಿ? ಸಿ, ನೀನ್ ಹಿಂಗೆ ಇತ್ತು ಅಂತಂದ್ರೆ ಎಲ್ಲಾ ಮಾರಾಟ ಮಾಡ್ಬಿಡ್ತೀನಿ, ನಾನು ನಿಂಗೇನು ಉಳಿಸಲ್ಲ ಅಂತ ಹೇಳಿದ್ರೆ, ನೀನ್ ಇದ್ರೆ ತಾನೆ ಅಂತ ಎತ್ತಾಕ್ಸ್ಬಿಟ್ರೆ ಏನಂತ ನೋಡಿ. ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ 3ನೇ ಆರೋಪಿ ಶ್ರೀನಿವಾಸ್ ಅವರ ಮೂರ್ತಿ ಮಧ್ಯೆ ಹಲವಾರು ಬಾರಿ ಗಲಾಟೆಗಳಾಗಿತ್ತು. ಗಲಾಟೆಗಳ ಸಮಯದಲ್ಲಿ ಕೊಲೆಯಾದ BN ಶ್ರೀನಿವಾಸ್ ಮೂರ್ತಿರವರು ತಮ್ಮ ಎಲ್ಲಾ ಆಸ್ತಿಗಳನ್ನು ಮಾರಾಟ ಮಾಡಿ ನಿನಗೆ ಏನೂ ಇಲ್ಲದಂತೆ ಬಿಕಾರಿಯಾಗಿ ಮಾಡುತ್ತೇನೆಂದು ಬೆದರಿಸಿದ ಕಾರಣ ಆಪಾದಿತ 3 ಅಂದ್ರೆ ನೀವೇ, ಆಯ್ತಾ, ಅವರ ತಂದೆ ಅಂದ್ರೆ ಶ್ರೀನಿವಾಸ್ ಮೂರ್ತಿಗೆ ಗೊತ್ತಾಯ್ತಲ್ಲ, ಆಲದ ಮರದ ಬಳಿ ಕರೆಸಿಕೊಂಡು ನನ್ನ ತಂದೆ ಎಲ್ಲ ಆಸ್ತಿಗಳನ್ನು ಮಾರಾಟ ಮಾಡಿ ಏನ್ ಮಾಡುತ್ತಾನೆ, ತಮ್ಮ ತಂದೆಯನ್ನು ಕೊಲೆ ಮಾಡಲು ಮಾತುಕತೆ ಮಾಡಿ 1 ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿ 19/5/21 ಆಪಾದಿತ 3ರವರು ಆಪಾದಿತ 2ರವರಿಗೆ ತನ್ನ ATM ಕಾರ್ಡ್ ಅನ್ನು ನೀಡಿ ಮುಂಗಡವಾಗಿ ಹಣ ಡ್ರಾ ಮಾಡಿಕೊಳ್ಳುತ್ತಿದ್ದ. ಅದೇ ದಿನ ದೊಡ್ಡಬಳ್ಳಾಪುರದ ಕ್ರಾಸ್ ನಲ್ಲಿ 16,000 ರೂಪಾಯಿ ಡ್ರಾ ಮಾಡಿಕೊಂಡು 28/5/21 ಯಲಹಂಕದ ಕೆನರಾ ಬ್ಯಾಂಕ್ ನಲ್ಲಿ 11,000 ರೂಪಾಯಿ ಡ್ರಾ ಮಾಡಿಕೊಂಡು
ಆ ಸಾಕ್ಷಿ 10-11 ಶ್ರೀನಿವಾಸ ಮೂರ್ತಿಯನ್ನು ಕೊಲೆ ಮಾಡಲು ಒಪ್ಪದ ಕಾರಣ ಆಪಾದಿತರೊಂದಿಗೆ ಒಪ್ಪಿಸಿ ATM ಡ್ರಾ ಮಾಡಿದ 5,000 ರೂಪಾಯಿ ಹಣವನ್ನು ಮಂಗಳವಾಗಿ ನೀಡಿ 13/6/21 1-2-3 ಆಲ್ದಮರಿ ಬಳಿರುವ ಬಂಡೆಯ ಬಳಿ ಕೊಲೆ ಮಾಡಲು ಸಂಚು ರೂಪಿಸಿ ಶ್ರೀನಿವಾಸ್ ರಾತ್ರಿ ತೋಟದ ಬಳಿ ನೀರು ಬಿಡಲು ಹೋಗಿದ್ದಾಗ 1-2 ಬೋರ್ವೆಲ್ ಪ್ಯಾನೆಲ್ ನ ಬೋರ್ಡ್ ನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ವಿಫಲ ಹತ್ಯೆ ಪ್ರಯತ್ನ ನಡೆಸಿರುತ್ತಾರೆ. ಮೊದಲೊಂದು ಅಟೆಂಪ್ಟ್ ಸ್ಟೀಲ್ ಪೈಪ್ ನಿಂದ ಬಲವಾಗಿ ತಲೆಗೆ ಹೊಡೆದ ಕಾರಣ ಶ್ರೀನಿವಾಸ್ ಮೂರ್ತಿ ಬೋರ್ಲಾ ಕೆಳಗೆ ಬಿದ್ದು ಹೋದನು. ಪುನಃ ಎಡಮಾರಿ ಸ್ಟೀಲ್ ಪೈಪ್ ನಿಂದ ತಲೆಗೆ ಹೊಡೆದು ಮಾರಣಾಂತಿಕ ಹಲ್ಲೆ ನಡೆಸಿ ಕಾಲಿನಿಂದ ಒದ್ದು ಕುತ್ತಿಗೆ ಮೇಲೆ ಮುಖವು ನೆಲಕ್ಕೆ ಒತ್ತುವಂತೆ ಬಲವಾಗಿ ತುಳಿದು ಸಾಯಲು ಕಾರಣರಾಗಿದ್ದಾರೆ. ಏನ್ ಕರ್ಣನೇ ಇಲ್ವಾ? ಎತ್ತಪ್ಪನ್ನ ಈ ತರ ಕೊಲಿಸ್ತಿರಲ್ಲ. ಎಸ್ ವಾಟ್ ಅನ್ ಆರ್ಡರ್. ಎಂತ ನಾಯಕ್ ನೀವು? ವೆಂಕಟರಮಣ ನಾಯಕ್ ಆನ್ ಬಿಹಾಫ್ ಆಫ್ ಅಲ್ಲ ಸಾಕು, ವೆಂಕಟರಮಣ ನಾಯಕ್ ಆನ್ ಫಾರ್ ದಿ ಪೆಟಿಷನರ್ ಅಂಡ್ ಲರ್ನ್ಡ್ petition under section 439 CRPC with the following prayer. ನಾನು ಕೇಳಿದ್ನಪ್ಪ, ಮೆಮೋ ಫೈಲ್ಡ್, ಮೆಮೋ ರೀಡ್ಸ್ as under memo petition dismissed as withdrawn.